ಸ್ನೇಹಿತರೆ, ಶಿವಮೊಗ್ಗಕ್ಕೆ ಇನ್ನಷ್ಟು ರೈಲುಗಳು ಬರಲು ದಾರಿ ಮಾಡಿಕೊಡುತ್ತಿರುವ ಒಂದು ದೊಡ್ಡ ರೈಲ್ವೆ ಯೋಜನೆ ಈಗ ನಿರ್ಮಾಣ ಹಂತದಲ್ಲಿದೆ. ಕೋಟೆಗಂಗೂರು ಬಳಿ ನಿರ್ಮಾಣವಾಗುತ್ತಿರುವ ಈ ಹೊಸ ರೈಲ್ವೆ ಯಾರ್ಡ್ ಸಾಮಾನ್ಯ ಯೋಜನೆ ಅಲ್ಲ. ಈ ಯೋಜನೆಯ ಹಿಂದೆ ಇರುವ ನಿಜವಾದ ಕಾರಣ ತಿಳಿದರೆ ನೀವು ಆಶ್ಚರ್ಯಪಡ್ತೀರಾ. ಮತ್ತು ಕೋಟೆಗಂಗೂರು ಯಾರ್ಡ್ ನಿರ್ಮಾಣವಾದ ನಂತರ ಶಿವಮೊಗ್ಗ ರೈಲ್ವೆ ವ್ಯವಸ್ಥೆ ಹೇಗೆ ಬದಲಾಗಬಹುದು ಗೊತ್ತಾ? ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮಿಸ್ಟರ್ ಲುನ್ಸಾತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ಕೋಟೆಗಂಗೂರು ಯಾರ್ಡ್ ನಿರ್ಮಾಣದ ಪ್ರಗತಿ ಹೇಗಿದೆ ಹಾಗೂ ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಒಂದು ಪ್ರಶ್ನೆ. ಶಿವಮೊಗ್ಗದಿಂದ ಇನ್ನಷ್ಟು ರೈಲುಗಳು ಬರಬೇಕು ಅಂತ ನಿಮಗೆ ಅನಿಸುತ್ತಾ? ಹೌದು ಅಂದರೆ ಕಮೆಂಟಲ್ಲಿ ಎಸ್ ಅಂತ ಬರೀರಿ. ಸ್ನೇಹಿತರೆ, ಕೋಟೆಗಂಗೂರು ಶಿವಮೊಗ್ಗ ನಗರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಒಂದು ಪ್ರಮುಖ ಪ್ರದೇಶ. ಈ ಪ್ರದೇಶವನ್ನ ರೈಲ್ವೆ ಇಲಾಖೆ ಯಾರ್ಡ್ ನಿರ್ಮಾಣಕ್ಕೆ ಆಯ್ಕೆ ಮಾಡಿರುವುದು ಯಾಕೆ ಅಂದರೆ ಇಲ್ಲಿ ಜಾಗದ ಲಭ್ಯತೆ ಮತ್ತು ಟ್ರ್ಯಾಕ್ ಸಂಪರ್ಕ ತುಂಬಾ ಸುಲಭ. ಈ ವಿಡಿಯೋದಲ್ಲಿ ಯಾರ್ಡ್ ನಿರ್ಮಾಣ ಹಾಗೂ ಮಲೆನಾಡಿನ ರೈಲ್ವೆ ಸಂಪರ್ಕ ಆದಷ್ಟು ಬಲಶಾಲಿಯಾಗಿಸಲು ಎಷ್ಟು ಜಾಗ ಸಿಕ್ಕಿದೆ ಅಂತ ನೀವು ನೋಡಬಹುದು. ಈ ಯಾರ್ಡ್ನಲ್ಲಿ ಇರಬಹುದಾದ ಸೌಲಭ್ಯಗಳು: ಎಕ್ಸ್ಟ್ರಾ ರೈಲು ಹಾಗೂ ವೀಕ್ಲಿ ಟ್ರೈನ್ಸ್ ಬಂದ್ರೆ ಅದನ್ನ ನಿಲ್ಲಿಸೋದಕ್ಕೆ ಸ್ಟೇಬಲಿಂಗ್ ಲೈನ್ಸ್ ಮತ್ತು ರೈಲು ಪಾರ್ಕಿಂಗ್ ಟ್ರ್ಯಾಕ್, ಹಾಗೂ ಸ್ಟೇಷನ್ಗೆ ಬಂದ ರೈಲುಗಳನ್ನ ಕ್ಲೀನಿಂಗ್ ಹಾಗೂ ಟೆಕ್ನಿಕಲ್ ಮೇಂಟೆನೆನ್ಸ್ ಮಾಡೋದಕ್ಕೆ ಮೇಂಟೆನೆನ್ಸ್ ಲೈನ್ಸ್, ಹಾಗೂ ಒಂದು ಯಾರ್ಡ್ ಅಂದ್ರೆ ಪಾಯಿಂಟ್ಸ್ ಮತ್ತು ಸಿಗ್ನಲಿಂಗ್ ಸಿಸ್ಟಮ್ ಇರಲೇಬೇಕು. ಮತ್ತು ತುಂಬಾ ಮುಖ್ಯವಾಗಿ ಫ್ಯೂಚರ್ ಎಕ್ಸ್ಪಾನ್ಷನ್ ಪ್ರೊವಿಷನ್ ಕೊಡಬೇಕು. ಇದು ಒಂದು ರೀತಿಯಲ್ಲಿ ರೈಲುಗಳ ಪಾರ್ಕಿಂಗ್ ಮತ್ತು ತಾಂತ್ರಿಕ ಕೇಂದ್ರ. ಸ್ನೇಹಿತರೆ, ಇಲ್ಲಿದೆಯಲ್ಲ ಈ ಕನ್ಸ್ಟ್ರಕ್ಷನ್ ಲೈನ್ಸ್, ಇವನ್ನ ನೀವು ನೋಡಬಹುದು. ಇವನ್ನೆಲ್ಲ ಮೇಂಟೆನೆನ್ಸ್ ಲೈನ್ಸ್ ಹಾಗೂ ಪಿಟ್ ಲೈನ್ಸ್ ಅಂತ ಕರಿತೀವಿ. ಇವೆಲ್ಲ ಇನ್ನು ನಿರ್ಮಾಣ ಹಂತದಲ್ಲಿದೆ. ಹಾಗೂ ಈ ಟ್ರ್ಯಾಕ್ ಗಳನ್ನ ಗಮನಿಸಿ, 2 ಹೊಸ ಪ್ಲಾಟ್ಫಾರ್ಮ್ ಲೈನ್ಸ್ ಕೂಡ ಮಾಡಿದ್ದಾರೆ ಇಲ್ಲಿ. ಹಾಗೆ ಪ್ಲಾಟ್ಫಾರ್ಮ್ ಲೈನ್ಸ್ ಪಕ್ಕದಲ್ಲೇ ಸ್ಟೇಷನ್ ಮಾಸ್ಟರ್ ಆಫೀಸ್ ಕೂಡ ಇದೆ. ಹಾಗೆ ಇಲ್ಲಿ ಬರುವಂತಹ ರೈಲುಗಳನ್ನ ಮೇಂಟೈನ್ ಮಾಡೋದಕ್ಕೆ 2 ಮೇಂಟೈನ್ ಲೈನ್ಸ್ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ಒಂದು ರೈಲ್ವೆ ಸ್ಟೇಷನ್ ಸರಿಯಾಗಿ ಕೆಲಸ ಮಾಡಲು ಯಾರ್ಡ್ ತುಂಬಾನೇ ಮುಖ್ಯವಾಗುತ್ತೆ. ಯಾಕಂದ್ರೆ ರೈಲುಗಳು ಖಾಲಿ ಇದ್ದಾಗ ಎಲ್ಲೋಗ್ತವೆ, ಮೇಂಟೆನೆನ್ಸ್ ಎಲ್ಲೆಲ್ಲಾಗುತ್ತೆ, ಹೊಸ ರೈಲುಗಳಿಗೆ ಜಾಗ ಎಲ್ಲಿ ಕೊಡ್ತಾರೆ, ಇವೆಲ್ಲಕ್ಕೆ ಉತ್ತರ ಒಂದು ಹೊಸ ರೈಲ್ವೆ ಯಾರ್ಡ್. ಸ್ನೇಹಿತರೆ, ಇದೇ ಕಾರಣಕ್ಕೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬರುವಂತಹ ವಂದೇ ಭಾರತ್ ಹಾಗೂ ಶಿವಮೊಗ್ಗದಿಂದ ತಿರುಪತಿಗೆ ಹೊರಡುವ ಹೊಸ ರೈಲುಗಳ ಪರಿಚಯ ತಡವಾಗ್ತಿರೋದು. ಈ ಯಾರ್ಡ್ ಒಮ್ಮೆ ರೆಡಿ ಆದ್ರೆ ಕೆಲವೇ ತಿಂಗಳಲ್ಲಿ ಶಿವಮೊಗ್ಗ ವಂದೇ ಭಾರತ್ ಸೇರಿದಂತೆ ಹಲವು ಹೊಸ ರೈಲುಗಳ ಪರಿಚಯ ಕೂಡ ಆಗಬಹುದು. ಸಾಮಾನ್ಯವಾಗಿ ರೈಲ್ವೆ ಇಲಾಖೆ ಮೊದಲು ಯಾರ್ಡ್ ನಿರ್ಮಿಸುತ್ತದೆ, ನಂತರ ಹೊಸ ರೈಲುಗಳನ್ನ ಪರಿಚಯಿಸುತ್ತದೆ. ಅಂದರೆ ಈ ಯೋಜನೆ ಭವಿಷ್ಯದ ರೈಲು ಹೆಚ್ಚಳದ ಸೂಚನೆ ಆಗಿರಬಹುದು. ಸ್ನೇಹಿತರೆ, ಈ ಮ್ಯಾಪ್ ನಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು. ಕೋಟೆಗಂಗೂರು ಯಾರ್ಡ್ ರೆಡಿ ಆದ್ಮೇಲೆ ಕರ್ನಾಟಕದ ರೈಲ್ವೆ ನೆಟ್ವರ್ಕ್ ಬಹಳಷ್ಟು ಗಟ್ಟಿಯಾಗಲಿದೆ. ಕೋಟೆಗಂಗೂರಿನಿಂದ ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಅಂದ್ರೆ ಈಗ ಇರುವ ರೈಲ್ವೆ ಟ್ರ್ಯಾಕ್ ನೇರ ತಾಳಗುಪ್ಪ ಹೋಗಿ ಸೇರುತ್ತದೆ. ಮತ್ತು ಇಲ್ಲಿಂದ ಬಲಕ್ಕೆ ಹೋಗುವ ಟ್ರ್ಯಾಕ್ ರಾಮನಗರ, ಶಿಕಾರಿಪುರ ಹಾಗೂ ಹಲಗೇರಿ ಮೂಲಕ ರಾಣೆಬೆನ್ನೂರಿಗೆ ಹೋಗಿ ಸೇರುತ್ತದೆ. ಅಲ್ಲಿಂದ ಹುಬ್ಬಳ್ಳಿಗೆ ಹೋಗುವ ದಾರಿಗೆ ಹೋಗಿ ಸೇರುತ್ತದೆ. ಸ್ನೇಹಿತರೆ, ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ತುಂಬಾ ಧನ್ಯವಾದಗಳು. ಹಾಗೆ ಒಂದು ಪ್ರಶ್ನೆ: ಜಂಕ್ಷನ್ ಸ್ಟೇಷನ್ ಅಂದ್ರೆ ಏನು? ಉತ್ತರನ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಕೋಟೆಗಂಗೂರು ಯಾರ್ಡ್ ಹಾಗೂ ಶಿವಮೊಗ್ಗ ರಾಣೆಬೆನ್ನೂರು ಹೊಸ ಲೈನ್ ರೆಡಿ ಆದ್ರೆ ಸ್ಥಳೀಯರಿಗೆ ಉದ್ಯೋಗಾವಕಾಶ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಸರಕು ಸಾಗಣೆಯಲ್ಲಿ ಸುಧಾರಣೆ ಹಾಗೂ ನಗರ ಅಭಿವೃದ್ಧಿ ಮತ್ತು ರೈಲ್ವೆ ಹೂಡಿಕೆಯಲ್ಲಿ ಹೆಚ್ಚಳತೆಯನ್ನು ಕಾಣಬಹುದು. ಸ್ನೇಹಿತರೆ, ಇನ್ನೊಂದು ಪ್ರಮುಖ ಪ್ರಶ್ನೆ: ಈ ಯೋಜನೆ ಪೂರ್ಣಗೊಂಡ ನಂತರ ಶಿವಮೊಗ್ಗಕ್ಕೆ ಯಾವ ಯಾವ ಹೊಸ ರೈಲು ಬರಬಹುದು? ಶಿವಮೊಗ್ಗ ಬೆಂಗಳೂರು ವಂದೇ ಭಾರತ್, ಶಿವಮೊಗ್ಗ ಮೈಸೂರು, ಶಿವಮೊಗ್ಗ ಚೆನ್ನೈ, ಶಿವಮೊಗ್ಗ ಹೈದರಾಬಾದ್ ಅಥವಾ ಶಿವಮೊಗ್ಗ ತಿರುಪತಿ? ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸಿ. ಹಾಗೆಯೇ ಒಂದು ವಿಷಯ ಖಚಿತ: ಶಿವಮೊಗ್ಗ ರೈಲ್ವೆ ನಿಧಾನವಾಗಿ ಅಭಿವೃದ್ಧಿಯಾಗುತ್ತಿದೆ. ಕೋಟೆಗಂಗೂರು ರೈಲ್ವೆ ಯಾರ್ಡ್ ಅದರ ಪ್ರಮುಖ ಹೆಜ್ಜೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಇದೇ ತರಹದ ಬೆಂಗಳೂರು ಶಿವಮೊಗ್ಗ ವಂದೇ ಭಾರತ್ ಒಂದು ವಿಡಿಯೋ ಮಾಡಿದೆ. ವಿಡಿಯೋ ಲಿಂಕ್ನ ಇಲ್ಲಿ ಹಾಕಿರ್ತೇನೆ, ಅದನ್ನು ನೋಡಿ. ಹಾಗೂ ಇದೇ ತರಹದ ಕರ್ನಾಟಕದ ಡೆವಲಪ್ಮೆಂಟ್ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.